ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಶೋಧ ಕಾರ್ಯ ನಡೀತಾ ಇದೆ. ನಿಗೂಢವಾಗಿ ಉಳಿದಿದೆ 13ನೇ ಪಾಯಿಂಟ್. ಈಗ ಆ ಪಾಯಿಂಟ್ ಅನ್ನ ಬಿಟ್ಟು ರತ್ನಗಿರಿಗೆ ಅಧಿಕಾರಿಗಳು, ನೇತ್ರಾವತಿ ಬಿಟ್ಟು ರತ್ನಗಿರಿಗೆ ಅಧಿಕಾರಿಗಳು ಬಂದಿದ್ದಾರೆ. ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 2 ಗಂಟೆಯಿಂದ ಜೆಸಿಬಿ ಕಾರ್ಯಾಚರಣೆ ನಡೀತಾ ಇದೆ. ಮಣ್ಣು ಅಗಿತಾ ಇದ್ದಂತೆ ಅಡ್ಡಲಾಗಿ ಸಿಕ್ತು ಬಂಡೆ. ಮಣ್ಣು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಅಡ್ಡಲಾಗಿ ಬಂಡೆ ಸಿಕ್ಕಿದೆ. ಶೋಧ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇದೆ. ನಿಗೂಢವಾಗಿ ಒಂದು ಕಡೆ 13ನೇ ಪಾಯಿಂಟ್ ಇದ್ರೆ ಮತ್ತೊಂದು ಕಡೆ ನೇತ್ರಾವತಿ ತಟ ಬಿಟ್ಟು ರತ್ನಗಿರಿ ಬೆಟ್ಟದತ್ತ ಅಧಿಕಾರಿಗಳು ಹೋಗಿದ್ದಾರೆ. ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅನಾಮಿಕ ದೂರುದಾರ ಕೊಟ್ಟಂತಹ ಮಾಹಿತಿಯ ಮೇರೆಗೆ 11ನೇ ದಿನದ ಶೋಧ ಕಾರ್ಯಾಚರಣೆ ಇವತ್ತು ನಡೀತಾ ಇರೋದು. ಧರ್ಮಸ್ಥಳದಲ್ಲಿ 106 ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11 ದಿನದಿಂದಲೂ ಕೂಡ ಅಸ್ಥಿ ಪಂಜರದ ಅವಶೇಷ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು 11ನೆಯ ದಿನ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ವೀಣಾ, ಹೌದು, ಸುಮಾರು ಒಂದು 2 ಗಂಟೆಯಿಂದ ನಿರಂತರವಾಗಿ ಅದರ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು. ನಾನು ಮತ್ತೆ ಆ ಭಾಗದ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಯಾಕಂದರೆ ಒಂದು ಹಸಿರು ಸ್ಕ್ರೀನನ್ನು ಹಾಕಿದ್ದಾರೆ, ಆದರೂ ಕೂಡ ಸ್ವಲ್ಪ ಒಳಭಾಗದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಕ್ಯಾಮರಾ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ನಮಗೆ ಆ ಹಸಿರು ಪರದೆಯಲ್ಲಿ ಸ್ವಲ್ಪ ದೃಶ್ಯಗಳು ಕಾಣುತ್ತೆ. ಈವರೆಗೆ 2.5 ಗಂಟೆಗಳಲ್ಲಿ ಸುಮಾರು 5 ಅಡಿ ಆಳಕ್ಕೆ ಮತ್ತು 5 ಅಡಿಯಷ್ಟು ಅಗಲಕ್ಕೆ ಒಂದು ಗುಂಡಿಯನ್ನು ಮಾಡಿರುವಂಥದ್ದು. ಯಾಕಂದರೆ ಹಿತಾಚಿಯನ್ನು ಬಳಸ್ತೀವಿ ಅರ್ತ್ ಮೂವರ್ಗಳ ಮೂಲಕ ಈ ಒಂದು ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇದೆ. ಅದರ ಜೊತೆಗೆ ಈ ಒಂದು ಪ್ರಕ್ರಿಯೆಯ ಆರಂಭದಲ್ಲಿ ಒಂದು ಬಂಡೆ ಕೂಡ ಆ ಮಧ್ಯಭಾಗದಲ್ಲಿ ಅವರ ಕಾರ್ಯಾಚರಣೆಗೆ ಒಂದು ಸಣ್ಣ ಮಟ್ಟದ ಅಡೆತಡೆಯನ್ನು ಮಾಡಿತ್ತು. ಹಾಗಾಗಿ ಆ ಬಂಡೆಯನ್ನು ತೆರವುಗೊಳಿಸಿ ಅವರ ಮುಂದಿನ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ. ಹಾಗಾಗಿ ಈಗ ಆ ಪ್ರಕ್ರಿಯೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಏನಂದ್ರೆ ಈ ಒಂದು ಜಾಗ, ಆ ಒಂದು ಬೆಟ್ಟಕ್ಕೆ ಹೋಗುವಂತಹ ದಾರಿ ಏನಿದೆ, ಆ ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿ ಬಾಹುಬಲಿ ಪ್ರತಿಮೆಯ ಕೆಲವು ಮೀಟರ್ಗಳ ಅಂತರದಲ್ಲಿ ಮತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ಇರುವಂತಹ ಒಂದು ಜಾಗ ಇದು ರತ್ನಗಿರಿ ಅನ್ನುವಂಥದ್ದು. ಹಾಗಾಗಿ ರತ್ನಗಿರಿಯ ರಹಸ್ಯವನ್ನ ಭೇದಿಸೋಕೆ ಈ ಒಂದು ಟೀಮ್ ಎಲ್ಲ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಆತ ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳಿದಾಗ ಸಹಜವಾಗಿ ಅಲ್ಲಿ ಕೂಡ ಪ್ರಕ್ರಿಯೆಗಳನ್ನು ನಡೆಸಬೇಕು. ಸದ್ಯಕ್ಕೆ ಈ ಜಾಗ ರೆವೆನ್ಯೂ ದಾಖಲೆಗಳಲ್ಲಿ ಇದೆ ಅನ್ನುವಂಥದ್ದು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಜಾಗಗಳು ಕೂಡ ಇವೆ ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ಆ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಜಾಗ ಅಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಈಗ ಅವರಿಗೆ ಸಿಕ್ಕಿರುವಂತಹ ದಾಖಲೆಗಳಲ್ಲಿ, ಯಾಕಂದ್ರೆ ಅದರ ಸರ್ವೆ ರೆಕಾರ್ಡ್ಸ್ ಗಳನ್ನ ಸರ್ಚ್ ಮಾಡಬೇಕು ಮತ್ತು ಗಡಿ ಗುರುತುಗಳನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುವಂಥದ್ದು ಈ ಒಂದು ಜಾಗದಲ್ಲಿ ಏನಾದರೂ ಸಿಕ್ಕ ನಂತರ ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ಹೊತ್ತು ಅವರು ಜೆಸಿಬಿ ಹಿತಾಚಿಯನ್ನು ಬಳಸಿ ಅಗೀತಾರೆ. ಹಿತಾಚಿಯನ್ನು ಬಳಸಿ ಆ ಮಣ್ಣನ್ನು ಸಡಿಲ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಮಣ್ಣನ್ನು ಸಡಿಲ ಮಾಡಿದ ನಂತರ ಅಂದ್ರೆ ನೇರವಾಗಿ ಹೆಚ್ಚಿನ ಆಳದವರೆಗೂ ಕೂಡ ಹಿತಾಚಿಯನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಅಲ್ಲಿ ಯಾವುದಾದ್ರೂ ಮೃತದೇಹಗಳ ಕುರುಹುಗಳಿದ್ದಂಥ ಸಂದರ್ಭಗಳಲ್ಲಿ ಅದರಿಂದ ಸಮಸ್ಯೆಗಳಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಮಣ್ಣನ್ನು ಸಡಿಲ ಮಾಡಿದ ನಂತರ ಮತ್ತೆ ಮ್ಯಾನ್ಯುವಲ್ ಆಗಿ ಮಾನವ ಶ್ರಮವನ್ನು ಬಳಸಿ ಅಗೆಯುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಸದ್ಯಕ್ಕೆ ಈಗ ಈ ಒಂದು ಭಾಗದಲ್ಲಿ ಗುಡುಗು ಸಿಡಿಲು ಆರಂಭ ಆಗಿದೆ. ಯಾವುದೇ ಕ್ಷಣದಲ್ಲಿ ಇಲ್ಲಿ ಒಂದು ಮಳೆ ಸುರಿಯುವಂತ ಸಾಧ್ಯತೆ ಇದೆ. ಬೆಳಗ್ಗಿನಿಂದ ಬಹುತೇಕ ಇಲ್ಲಿ ಮಳೆ ವಿರಾಮವನ್ನು ಕೊಟ್ಟಿತ್ತು. ಧರ್ಮಸ್ಥಳದಾದ್ಯಂತ ಒಂದು ರೀತಿಯ ಬಿಸಿಲಿನ ವಾತಾವರಣ ಇತ್ತು, ಯಾವುದೇ ರೀತಿಯಾದಂತಹ ಮಳೆಯ ವಾತಾವರಣ ಇರಲಿಲ್ಲ. ಆದರೆ ಈಗ ಈ ಭಾಗದಲ್ಲಿ ಕೊಂಚ ಸಿಡಿಲು ಗುಡುಗು ಆರಂಭ ಆಗಿದೆ. ಮಳೆ ಆರಂಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ನಿರಂತರವಾಗಿ ಮಳೆ ಸುರಿದ್ರೆ ಅದು ಮತ್ತೆ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಈ ಭಾಗದ ಭೌಗೋಳಿಕ ಬದಲಾವಣೆಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇರುವಂಥದ್ದು. ಈ ಒಂದು ಜಾಗ ಅದೇ ರೀತಿ ಇದೆಯಾ ಅಥವಾ ಬದಲಾಗಿದೆಯಾ, 11 ವರ್ಷಗಳ ಹಿಂದೆ ಇದೇ ರೀತಿ ಇತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಆದರೆ ಚರ್ಚೆಗಳು, ವಾದಗಳು, ಪ್ರತಿವಾದಗಳು ಏನೇ ಇದ್ರೂ ಕೂಡ ಆತ ತೋರಿಸಿದಂಥ ಜಾಗಗಳಲ್ಲಿ SIT ತನಿಖೆಯನ್ನು ನಡೆಸುವಂಥದ್ದು. SIT ಕೆಲವೊಮ್ಮೆ ನಮಗನಿಸ್ಬೋದು SITಯ ತನಿಖೆಯ ಹಾದಿ ಅಂದರೆ ಆತ ತೋರಿಸಿದ ಎಲ್ಲಾ ಜಾಗಗಳಲ್ಲಿ ಅವರು ಅಗೀತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಅನೇಕರಲ್ಲಿ ಮೂಡಬಹುದು. ಈಗಾಗಲೇ ದಾಖಲು ಅಧಿಕೃತವಾಗಿ ಗುರುತಿಸಲಾದ 15
15 ಜಾಗಗಳನ್ನು ಹೊರತುಪಡಿಸಿ 16 ಜಾಗಗಳನ್ನು ಹೊರತುಪಡಿಸಿ ಆ ಜಾಗಗಳಲ್ಲಿ ಸಣ್ಣ ಪುಟ್ಟ ಎ ಅನ್ನುವಂಥದ್ದು 11A ಇರಬಹುದು, 15A ಇರಬಹುದು, ಹೀಗೆ ಸುಮಾರು 20 ಜಾಗಗಳಲ್ಲಿ ಅವರ ಅಗೆತದ ಪ್ರಕ್ರಿಯೆಗಳು ನಡೆದಿದೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಅನೇಕರು ಹೊರಗಡೆ ಸಾರ್ವಜನಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರತಕ್ಕಂಥ ವಾದಗಳಲ್ಲಿ ಈ ಜಾಗಗಳನ್ನು ಯಾಕೆ ಅವರು ಹೇಳಿದಂಥ ಜಾಗಗಳಿಗೆ ಎಲ್ಲವನ್ನ ಹೋಗಿ ಇವರು ಅಗೀತಾರೆ ಅನ್ನುವಂಥ ಪ್ರಶ್ನೆಗಳು. ಆದರೆ ಒಂದು ತನಿಖಾ ಸಂಸ್ಥೆ 106 ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಸಂದರ್ಭಗಳಲ್ಲಿ ಆತ ಹೇಳಿದ್ದಂಥದ್ದನ್ನ ಸ್ಕಿಪ್ ಮಾಡಿ ಬೇರೆ ಕಡೆಗೆ ಹೋದಂಥ ಸಂದರ್ಭಗಳಲ್ಲಿ ತನಿಖೆಯ ಮೇಲೆ ಅನುಮಾನಗಳು ಮೂಡಬಹುದು, ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತಹ ಆರೋಪಗಳು ಬರಬಹುದು, ಒಂದಷ್ಟು ಅಸಮಾಧಾನಗಳಿಗೂ ಕೂಡ ಅದು ಕಾರಣ ಆಗಬಹುದು. ಹೀಗಾಗಿ ಈ ಹಿಂದೆ ಈ ಭಾಗದಲ್ಲಿ ನಡೆದಂತಹ ಬೇರೆ ಪ್ರಕರಣಗಳ ತನಿಖೆಗಳ ಸಂದರ್ಭಗಳಲ್ಲಿ ಇಂಥದ್ದೇ ಪ್ರೊಸೀಜರ್ ಲ್ಯಾಪ್ಸ್ಗಳ ಆರೋಪಗಳು ಬಂದಿತ್ತು. ಹಾಗಾಗಿ ಅವುಗಳು ಯಾವುದು ಕೂಡ SITಯ ತನಿಖೆಗಳಲ್ಲಿ ಬರಬಾರದು ಅನ್ನುವಂಥ ಕಾರಣಕ್ಕಾಗಿ ಮತ್ತು SITಯ ತನಿಖೆಯ ಹಂತದಲ್ಲಿ ಅಂತಹ ಯಾವುದೇ ಗಂಭೀರ ಆರೋಪಗಳಿಗೆ ಈಡಾಗಬಾರದು ಅನ್ನುವಂಥ ಕಾರಣಕ್ಕಾಗಿ SIT ತನಿಖಾ ಅನಾಮಿಕ ದೂರುದಾರ ಕೊಟ್ಟಂತ ಮಾಹಿತಿಗಳು ಮತ್ತು ಅನಾಮಿಕ ದೂರುದಾರ ಕೊಟ್ಟಂತ ವಿಚಾರಗಳನ್ನು ಉಲ್ಲೇಖ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇಲ್ಲಿ ಗಮನಿಸಬೇಕಾದಂಥದ್ದು, ಆತ ದೂರಿನಲ್ಲಿ ಯಾವುದೇ ವಿಚಾರಗಳನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಈ ಒಂದು ಬಾಹುಬಲಿ ಬೆಟ್ಟದ ವಿಚಾರ 15 ಗಂಟೆಗಳ ಕಾಲ ನಡೆದಂತಹ ಆತನ ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು. ಹಾಗಾಗಿ ಈಗ ಆತನ ವಿಚಾರಣೆಯ ಪ್ರಕ್ರಿಯೆ ಒಂದು ಹೆಸರಿನಲ್ಲಿ ಇಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಇದರ ಜೊತೆಗೆ ಭರತ್, ಈಗ ಅನಾಮಿಕ ತೋರಿಸಿದಂತಹ ಜಾಗದಲ್ಲೆಲ್ಲವೂ ಕೂಡ ಅಗಿತಾ ಇದ್ದಾರೆ, ಶೋಧ ನಡೀತಾ ಇದೆ, ಎಲ್ಲವೂ ಸರಿ. ಆದರೆ 13ನೇ ಪಾಯಿಂಟ್ನ ಕಥೆ ಏನು? ಯಾಕಂತಂದ್ರೆ ಇನ್ನೂ ಕೂಡ ಅದನ್ನ ನಿಗೂಢವಾಗಿ ಇಡಲಾಗಿದೆ. ಯಾವಾಗ ಅಗಿತಾರೆ? ಯಾಕಂತಂದ್ರೆ ಅನಾಮಿಕ ದೂರುದಾರನ ಪ್ರಕಾರ ಈ 13ನೆಯ ಪಾಯಿಂಟ್ ಕೂಡ ಬಹಳ ಕ್ರೂಷಿಯಲ್. ಆತನ ನಿರೀಕ್ಷೆ ಬಹಳ ಇದೆ ಆ 13ನೇ ಪಾಯಿಂಟ್ನಲ್ಲಿ. ಸೊ ಹೀಗಾಗಿ ಅಗಿಯುವ ಕೆಲಸ ಅಲ್ಲಿ ಯಾವಾಗ ಆಗತ್ತೆ? ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ವೀಣಾ, 13ನೇ ಪಾಯಿಂಟ್ನಲ್ಲಿ ಅಗೆಯುವ ಕೆಲಸಗಳಾಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದರೆ 13ನೇ ಪಾಯಿಂಟ್ನಲ್ಲಿ ಈಗ ಅವರು GPR ತಂತ್ರಜ್ಞಾನಕ್ಕೆ ಮೊರೆ ಹೋಗುವಂಥ ಕೆಲಸಗಳನ್ನು ಆರಂಭದ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ ಅಷ್ಟೇ. ಅದಕ್ಕೆ ಅಧಿಕೃತ ಕೆಲವೊಂದು ಒಪ್ಪಿಗೆಗಳು ಕೂಡ ಸಿಕ್ಕಿದೆ, SIT ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದೆ. ಹಾಗಾಗಿ 13ನೇ ಪಾಯಿಂಟ್ ಅನ್ನುವಂಥದ್ದು ಸುದೀರ್ಘವಾಗಿ ಅವರು ಸ್ವಲ್ಪ ಹೊತ್ತು ದಿನಗಳನ್ನು ತೆಗೆದುಕೊಳ್ಳಬಹುದು. ಅಲ್ಲಿಯವರೆಗೆ 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯೋದಿಲ್ಲ ಅಂತಾನೆ ನಿರೀಕ್ಷಿಸಲಾಗಿದೆ. ಹಾಗಾಗಿ ಮುಂದೆ ಅವರು ಏನು ಮಾಡ್ತಾರೆ, ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಒಟ್ಟಾರೆಯಾಗಿ ಈಗಿನವರೆಗಿನ ಪ್ರಕ್ರಿಯೆಗಳಲ್ಲಿ 13ನೇ ಪಾಯಿಂಟ್ ಅನ್ನ ಮುಂದಿನ ವಾರದಿಂದ ಅದಕ್ಕೆ ತಂತ್ರಜ್ಞಾನಗಳಿಗೆ ಒಪ್ಪಿಗೆ ಸಿಕ್ಕಿದ್ರೆ ಮತ್ತು ಅದು ಬಂದರೆ ಮಾತ್ರ ಕೈಗೊಳ್ಳಬಹುದು. ಅದನ್ನು ಹೊರತುಪಡಿಸಿದೆ ಸದ್ಯಕ್ಕೆ ಆ ಪ್ರಕ್ರಿಯೆಗಳು ನಡೆಯುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.